ಮನ್ಸಾರ ಕೇಳು. ನಾನು ಹೇಳೋಕ್ಕೂ ಮುಂಚೆನೆ ನಿನಗೆಲ್ಲ ಅರ್ಥ ಆಗುತ್ತೆ. ನಾನು ಕೇಳೋದಕ್ಕೂ ಮುಂಚೆನೆ ನೀನೆಲ್ಲ ತಂದ್ಕೊಟ್ಟಿರ್ತೀಯ. ಇನ್ನೇನು ಹೇಳಲಿ, ಇನ್ನೇನು ಕೇಳಲಿ ಅಣ್ಣ? ಅಣ್ಣನ ಇಷ್ಟು ಪ್ರೀತಿ ಮಾಡೋ ನೀನು ನಿನ್ನ ಪ್ರೀತಿ ವಿಷಯನ ಇದೇ ಅಣ್ಣನ ಹತ್ರ ಯಾಕೆ ಹೇಳ್ಕೋತಿಲ್ಲ? ಎಲ್ಲಿ ಅಣ್ಣನ ಮುಂದೆ ಚಿಕ್ಕವಳಾಗ್ತೀನೋ, ಅಣ್ಣ ಎಲ್ಲಿ ಬೇಜಾರು ಮಾಡ್ಕೋತಾನೋ ಅನ್ನೋ ಭಯ ನಿನಗೆ. ಆದರೆ ಎಲ್ಲ ವಿಷಯ ಗೊತ್ತಿದ್ದು ಅದನ್ನು ನಾನೇ ಕೇಳಿದ್ರೆ ಎಲ್ಲಿ ನೀನು ನೊಂದ್ಕೋತೀವೋ ಅನ್ನೋ ಭಯ ನನಗೆ. ಇರಲಿ, ಇದನ್ನು ಅವನ ಹತ್ರನೇ ನೇರವಾಗಿ ಮಾತಾಡಿ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿತೀನಿ. ಏನು ಯೋಚನೆ ಮಾಡ್ತಿದ್ದೀಯ ಅಣ್ಣ? ಏನಿಲ್ಲ, ನಿನ್ನ ಬಗ್ಗೆನೇ ಕಂದ, ಇನ್ನೇನು ಯೋಚನೆ ಮಾಡಲಿ ನಾನು. ಸರ್ ನೋಡು, ಕರೆಕ್ಟಾಗಿ ಟೈಮಿಗೆ ಊಟ ಮಾಡು. ಇವನೇನು ಹೇಳಿದ್ದೇನೆ ಪದೇ ಪದೇ ಹೇಳ್ತೇನೆ ಅಂತ ಅನ್ಕೋಬೇಡ. ನೀ ನನ್ನ ಕಂದ ಅಲ್ವಾ, ಅದಕ್ಕೆ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು, ಮಾತ್ರೆಗಳು ತೊಗೋಬೇಕು. ಓಕೆ, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಏನೇ ಇದ್ರು ಅಟ್ ಎನಿ ಟೈಮ್ ನನಗೆ ಹೇಳಿ. ಸರಿ ಅಣ್ಣ. ಗುಡ್ ನೈಟ್. ಅಣ್ಣಂಗೆ ವಿಷಯ ಗೊತ್ತಾಗಿದ್ಯಾ? ಅಣ್ಣ ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದಾನೆ. ಅಣ್ಣಂಗೆ ವಿಷಯ ಗೊತ್ತಾಗಿದ್ರೆ ಹೇಗೆ ಅವ್ನು ಫೇಸ್ ಮಾಡಲಿ? ಬೇರೆ ನಾನು ಏನು ಅನ್ಯಾಯ ಮಾಡುತ್ತೆ? ಬಂಗಾರದಂತ ಫ್ಯಾಮಿಲಿ ಕೊಟ್ಟೆ, ಚಿನ್ನದಂತ 3 ತಂಗಿಯನ್ನ ಕೊಟ್ಟೆ, ಕಿವಿ ಕಿತ್ಕೊಂಡು ಕಿವುಡಿ ಮಾಡಿದೆ. ಆದರೆ ನಾನು ನಿನ್ನ ಮೇಲೆ ನಂಬಿಕೆ ಐತೆ. ನನ್ನ ಬಾಳು ಇವಾಗ ಬಿರುಗಾಳಿಗೆ ಸಿಕ್ಕಿದೆ. ನಾನು ಈಚೆ ನಿಜ ಸ್ವರೂಪನ ಆಚೆ ಹೇಳಿದ್ರೆ ಅಪ್ಪ ಅಮ್ಮ ನೊಂದ್ಕೋತಾರೆ. ಹಾಗತ್ತ ಮದುವೆ ಆದರೆ ನಾನು ಬಾಳಿಗೆ ನಾನೇ ಬೆಂಕಿ ಕೊಟ್ಟಂಗಾಗತ್ತೆ. ನನ್ನ ಮದುವೆ ಬಗ್ಗೆ ಎಷ್ಟೊತ್ತು ಕನಸುಗಳನ್ನ ಇಟ್ಕೊಂಡಿದ್ದಾರೆ. ನಾನೇ ಮದುವೆ ಆಗದೆ ಹೋದ್ರೆ ಅವ್ರ ಕನಸುಗಳನ್ನೆಲ್ಲ ನಾನೇ ನಾಶ ಮಾಡ್ದಂಗಾಗತ್ತೆ. ದಾರಿ ಕಾಡುತ್ತಿಲ್ಲ. ಹಾಗಂತ ಇಲ್ಲೇ ಇದ್ದು ಇವ್ರುಗಳಿಗೆ ಬಾರಾಗಿರೋದಕ್ಕೂ ನನಗೆ ಇಷ್ಟ ಇಲ್ಲ. ಇದು ನನ್ನ ಬದುಕು ಮತ್ತೆ ತಂಗಿಂದ್ರ ಭವಿಷ್ಯದ ಪ್ರಶ್ನೆ. ಏನಾದರೂ ಅಲ್ಲಿ ಮದುವೆ ಮಾಡಿಕೊಂಡು ಈ ಮನೆಯಿಂದ ದೂರ ಹೊರಟೋಗ್ಬಿಡ್ತೀನಿ. ಇರೋ ಸತ್ಯನೇ ಇವ್ರುಗಳಿಗೆ ಹೇಳಿ ಇವ್ರುಗಳಿಗೆ ನೋವು ಮಾಡೋದು ಬೇಡ. ಲೇ ನಾದಸ್ವರ, ಏನೇ ಮಾಡ್ತಿದ್ಯಾ ಒಳಗಡೆ? ಹೊಟ್ಟೆ ಹಶ್ವಿಗೆ ಹೊಟ್ಟೆಲಿ ಇಲಿ ಓಡಾಡ್ದಂಗೆ ಆಗ್ತಿದೆ. ಅಕ್ಕ, ಇನ್ನೂ ಎಷ್ಟೊತ್ತೆ? ನಾವೆಲ್ಲ ನಿಂಗೆ ಕಾಯ್ತಿದೀವಿ. ಊಟ ತಣ್ಣಗಾಗತ್ತೆ, ಬೇಗ ಬಾ. ನೀನಿಗ್ ಬರ್ತೀಯ ಇಲ್ಲ ಲೈಟ್ ಆಫ್ ಮಾಡ್ಲಾ? ಲೈಟ್ ಆಫ್ ಮಾಡಿ ಇಲ್ಲಿಂದಾನೇ ಲಾಕ್ ಹಾಕೊಂಡು ಹೋಗ್ತೀನಿ. ನೀನ್ ಅಲ್ಲೇ ಇರು. ಲೇ ನಾದಸ್ವರ, ಏನೇ ನಿನ್ ಕೆಟ್ಟ ಅಭ್ಯಾಸ? ಊಟ ಮಾಡೋ ಟೈಮಲ್ಲಿ ಸ್ನಾನಕ್ಕೆ ಹೋಗಿದ್ಯಾ? ಬಂದೆ ಇರ್ರೆ. ಅಡಿಗೆ ಮಾಡ್ತಾ ಸೀರೆಗೇನೋ ಕಲೆ ಆಗಿತ್ತು, ತೊಳ್ಕೊತಾ ಇದ್ದೀನಿ. ಅದೆಷ್ಟು ಬಂಬಡ ಹೊಡ್ಕೋತಿದ್ದೀರಾ? 5 ನಿಮಿಷ ನಾನು ಸೀರೆ ತೊಳ್ಕೊಂಡು ಬರೋದಿಕ್ಕೂ ಬಿಡಲ್ಲ. ಒಳ್ಳೆ ಬೆಕ್ ಮರಿಗಳ ತರ ಬಾಗ್ಲು ಕಿರಿತಾ ನಿಂತಿದ್ದೀರಾ. ನಿನ್ನನ್ ಬಿಟ್ಟು ನಾವ್ ಯಾವತ್ತಾದ್ರೂ ಊಟ ಮಾಡಿದೀವಾ? ಫ್ಯಾಮಿಲಿ ರೂಲ್ಸ್ ಅದು. ರಾತ್ರಿ ಊಟ ಎಲ್ಲರೂ ಒಟ್ಟಿಗೆ ಮಾಡ್ಬೇಕು. ನೀನೇ ತಾನೇ ನನಗೆ ಅನ್ನ ಕಲ್ಸ್ಕೊಡೋದು. ಇವತ್ತೇನ್ ನಿಂದು ಹೊಸದಾಗಿ? ಬೇಗ ಬಾ ಅಕ್ಕ. ಇವಾಗ ನಾನಿದ್ದೀನಿ, ಅನ್ನನೂ ಕಲಿಸ್ಕೊಡ್ತೀನಿ, ಊಟನೂ ಮಾಡಿಸ್ತೀನಿ. ನಾಳೆ ನನ್ನ ಮದ್ವೆ ಆಗಿ ಹೋದ್ರೆ ಏನ್ ಮಾಡ್ತೀಯಾ? ನಿನ್ ಜೊತೆನೆ ಬರ್ತೀನಿ ನಾನು, ಅಲ್ಲೇ ಇರ್ತೀನಿ. ಇವಳು ಗಂಡ ನಿನ್ನ ಒದ್ದು ಹೊರಗಾಗ್ತಾನೆ ಅಷ್ಟೇ. ಏಯ್ ಹೋಗ್ರೆ, ನಾನ್ ನಿಮ್ ಜೊತೆ ಇರಲ್ಲ. ನೀನು ಶುಭ ಯಾವಾಗ್ಲೂ ನನ್ನನ್ನು ಗೋಳಾಯ್ಕೊಂತಾನೆ ಇರ್ತೀರಾ. ನನ್ನ ಅಕ್ಕನ ಜೊತೆನೆ ಇರ್ತೀನಿ. ಸರಿ ಕಂದ, ನೀ ನನ್ನ ಜೊತೆನೆ ಬಾ, ನಾನಿನ್ನ ಕರ್ಕೊಂಡು ಹೋಗ್ತೀನಿ. ಏಯ್, ನೀವಿಬ್ರು ಹೋಗ್ರೆ, ನಾವು ಬರ್ತೀವಿ. ನೋ, ಅದೇನ್ ಸೀಕ್ರೆಟ್ ಇದೆಯೋ ನಮಗೂ ಗೊತ್ತಾಗ್ಬೇಕು. ನಮಗೂ ಹೇಳು, ನಾವು ನಿನ್ ತಂಗಿರೇ ತಾನೆ. ಪ್ರಾಮಿಸ್, ನಾನು ಯಾರಿಗೂ ಹೇಳಲ್ಲ. ನಾನು ಅಂಗಡಿಯಿಂದ ಬರ್ತಿದ್ನಾ, ಆ ಕೊನೆ ಬೀದಿಲಿ ಒಂದ್ ಮನೆ ಇದೆ ಗೊತ್ತಾ? ಅಲ್ಲಿ ಯಾರೋ ನನ್ನ ಶುಭ ಶುಭ ಅಂದಂಗಾಯ್ತು. ಹೋದ ವರ್ಷ ಆ ಮನೇಲಿ ಯಾರೋ ನೇಣ್ ಹಾಕೊಂಡು ಟಿಕೆಟ್ ತಗೊಂಡಿದ್ದಾರೆ. ಅವರು ಸತ್ತು ದೆವ್ವಾಗೋಗಿದಾರಂತೆ ಕಣ್ರೆ.
ಎಲ್ಲ ಓಕೆನಾ? ಆರಾಮಾಗಿದ್ಯಾ? ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ ಅಕ್ಕ. ಹಾಗೆಲ್ಲ ಏನೂ ಇಲ್ಲ ಕಣೆ, ನಾನು ಆರಾಮಾಗೇ ಇದ್ದೀನಿ. ಮದುವೆ ಫಿಕ್ಸ್ ಆಯ್ತಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಬೇಜಾರು. ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ ಕಣೆ ಅಕ್ಕ. ನಾನು ನೀನು ಒಂದೇ ಕರಳು ಬಳ್ಳಿ ಹುಟ್ಟಿದ್ದೀವಿ. ನಿನ್ನ ಸುಖ ದುಃಖ ನೋವು ಎಲ್ಲನೂ ನನಗೆ ಫೀಲ್ ಆಗುತ್ತೆ. ನೀನು ಬಾಯ್ಬಿಟ್ಟು ಹೇಳಲೇಬೇಕು ಅಂತಿಲ್ಲ. ನಿನ್ನ ಮುಖದ ಭಾವನೆಗಳು, ನಿನ್ನ ಕಣ್ಣೀರು, ನಿನ್ನ ಮನಸ್ಸು ಎಲ್ಲನೂ ನನಗೆ ಅರ್ಥ ಆಗುತ್ತೆ. ನೀನು ನಮ್ಮ ದೊಡ್ಡಕ್ಕ ಕಣೆ. ನಮ್ಮನ್ನ ಪುಟಾಣಿ ಅಮ್ಮನ ಥರ ನೋಡ್ಕೊಂಡಿದ್ಯಾ. ನೀನು ತಿನ್ನೋ ತಿಂಡಿಲಿ ನಮಗೆ ಮುರಿದು ತಿನ್ಸಿದ್ಯಾ. ನೀನು ಹಾಕಿರೋ ಬಟ್ಟೆನ ನಮ್ಗೆ ಹಾಕಿ ಖುಷಿ ಪಟ್ಟಿದ್ಯಾ. ನೀನೇನು ಹೇಗಿರ್ತೀಯ ಅಂತ ನನಗೆ ಗೊತ್ತಿಲ್ವಾ? ನಂಗೇನೋ ಸರಿ ಇಲ್ಲ ಅನ್ನಿಸ್ತಿದೆ. ಏನಾದರೂ ಇದ್ರೆ ಹೇಳ್ಕೊ ಅಕ್ಕ, ನಾನು ನೋಡ್ಕೋತೀನಿ. ಏನಂತ ಹೇಳಿ? ನನ್ನ ಬದುಕು ದಾರಿ ತಪ್ಪಿದೆ ಅಂತ ಹೇಳ? ನಿಮಗೆಲ್ಲ ಭಾರ ಆಗಿರೋ ನಾನು ನಿಮ್ಮ ಭವಿಷ್ಯಕ್ಕೆ ಅಡ್ಡ ಆಗಿದ್ದೀನಿ ಅಂತ ಹೇಳ? ನಿಮ್ಮ ಕನಸನ್ನು ಅಳಿಸಿ ಹಾಕ್ದೆ ನನ್ನ ಜೀವನ ನಾನೇ ಬೆಂಕಿ ಹಾಕೋತಿದ್ದೀನಿ ಅಂತ ಹೇಳ? ನಾನೇ ಮನೇಲಿ ಇದ್ದಷ್ಟು ದಿನ ನಿಮಗೆಲ್ಲ ತೊಂದರೆ. ಏನ್ರಲ್ಲಿ ನಿಮ್ಮ ಮೀಟಿಂಗು? ಊಟಕ್ಕೆ ತಟ್ಟೆ ಹಾಕೊಂಡು ಕಾಯ್ತಾ ಇದ್ದೀನಿ. ಎಷ್ಟು ಸಲ ಹೇಳಿದೆ ನಿಮ್ಗೆ ಅನ್ನನ್ ಕಾಯಿಸ್ಬೇಡಿ ಅಂತ. ಈಗೇನು ನೀವು ಬರ್ತೀರಾ? ನಾನು ಬರ್ಲಾ? ಯಪ್ಪ ಅಕ್ಕ, ಅಮ್ಮ ಭದ್ರಕಾಳಿ ಆಗಿದ್ದಾಳೆ. ನಾವಿಲ್ಲೇ ನಿಂತಿದ್ರೆ ಸೌಟ್ ಹಿಡ್ಕೊಂಡು ಬಂದ್ಬಿಡ್ತಾಳೆ. ಬಾ ಬಾ ಬೇಗ ಬಾ ಅಕ್ಕ.